ಕನ್ನಡ ಮಾತಾಡಿ ನೀನು. ಕನ್ನಡ ನಾಡಿನ ಬ್ಯಾಂಕ್, ಅಂಚೆ ಕಚೇರಿ, ಹಣಕಾಸು ಸಂಸ್ಥೆಗಳಲ್ಲಿ ವಲಸಿಗರ ಅಬ್ಬರ. ಹೌದು, ಕೈಕಟ್ಟಿ ಕುಳಿತಿದೆ ರಾಜ್ಯ ಸರ್ಕಾರ. ಕನ್ನಡ ನಾಡಿನ ಗುತ್ತಿಗೆ ಉದ್ಯೋಗ, ಉದ್ದಿಮೆಗಳು ಕನ್ನಡಿಗರ ಕೈಲಿರಲಿ ಎಂದು ಕನ್ನಡಿಗರ ಆಕ್ರೋಶ. ಹಿರಿಯ ನಾಗರಿಕರಾದ ಪ್ರಕಾಶ್ ಹೆಬ್ಬಳ್ಳಿಯವರ ಮೇಲೆ ಮುಗಿಬಿದ್ದ ಹಿಂದಿ ವಲಸಿಗ ಬಸವನಗುಡಿ ಅಂಚೆ ಕಚೇರಿ ಅಧಿಕಾರಿಗಳು. ಕರ್ನಾಟಕದಲ್ಲಿ ಕನ್ನಡದಲ್ಲಿ ಗ್ರಾಹಕ ಸೇವೆ ಕೇಳಿದ್ದೇ ತಪ್ಪ. ಕನ್ನಡ ನಾಡಿನ ಪ್ರೀತಿ ಸೇವೆ ಕನ್ನಡದಲ್ಲಿರಲಿ. ಕನ್ನಡ ಮಾತಾಡಿ ನೀನು. ನೀನು ಇಲ್ಲಾಕೆ ಬಂದಿದ್ಯಾ? ಕನ್ನಡದಲ್ಲಿ ಸರ್ವಿಸ್ ಕೊಡು. ಕನ್ನಡದಲ್ಲಿ ಸರ್ವಿಸ್ ಕೊಡು. ನೀನು ಕನ್ನಡದಲ್ಲಿ ಸರ್ವಿಸ್ ಕೊಡು. ಯಾವ ಊರಿಂದ ಬಂದಿರಿ? ನೀವು ಕನ್ನಡ ಕಲ್ತು ಬನ್ನಿ ಇಲ್ಲಿ. ಯಾಕೆ ಕನ್ನಡದಲ್ಲಿ ಕಲ್ತ್ಕೊಂಡು ಬನ್ನಿ. ಏನ್ ತಿಳ್ಕೊಂಡಿದ್ರ ನೀವು? ಯಾರು ಕೇಳೋರೇ ಇಲ್ವಾ? ಹೇಳಮ್ಮ ನೀನು. ಹೋಗ, ನಾಚಿಕೆ ಎಲ್ಲವರು. ಬಂದು ಎಷ್ಟು ವರ್ಷ ಆಯ್ತು ನೋಡ್ತಾ ಇದ್ದೀನಿ, ಕನ್ನಡದೇ ಕಲ್ತಿಲ್ಲ. ಒಂದು ವರ್ಡ್ ಕನ್ನಡ ಬರಲ್ಲ.